ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಗ್ಗಟ್ಟಿನ ಫಲ ಅನ್ನುವ ಒಂದು ಪದ್ಯ, ಅದು 5ನೇ ತರಗತಿಗೆ ಇದೆ. ಗೋವಿಂದ ರೆಡ್ಡಿ, CM ಗೋವಿಂದ ರೆಡ್ಡಿ ಅನ್ನುವವರು ಬರೆದಿರುವಂತಹ ಪದ್ಯ. ಇದು ತುಂಬ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಹೇಳೋಣ, ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಬನ್ನಿ, ಫಸ್ಟು ಈ ಪದ್ಯವನ್ನು ಒಂದು ಸರಿ ಹೀಗೆ ಬುಕ್ಕಲ್ಲಿ ನೋಡೋಣ. ಈಗ ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಗ್ಗಟ್ಟಿನ ಫಲ, ಇದರ ಒಂದು ಶೀರ್ಷಿಕೆ. ಶಿಸ್ತಿನ ಸೈನ್ಯವು ಸಾಗುವ ತೆರದಲ್ಲಿ ಹೊರಟಿತು ಇರುವೆಯ ಸಾಲು, ಪಕ್ಕದ ಶೆಟ್ಟಿ ಅಂಗಡಿಯಿಂದಲಿ ತರಲೆಂದಕ್ಕಿಯ ಕಾಳು. ಶಿಸ್ತಿನ ಸೈನ್ಯವು ಸಾಗುವ ತೆರದಲ್ಲಿ ಹೊರಟಿತು ಇರುವೆಯ ಸಾಲು, ಪಕ್ಕದ ಶೆಟ್ಟಿ ಅಂಗಡಿಯಿಂದಲಿ ತರಲೆಂದಕ್ಕಿಯ ಕಾಳು. ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಾಸ. ಮೀಸೆಯ ತೀಡುತ್ತ ಹಾದಿಯ ಹುಡುಕುತ್ತ ಹೊರಟಿತು ನಾಯಕ ಮುಂದುಗಡೆ. ಎಲ್ಲ ಕಡೆನೂ ನೋಡಿ, ನಾಯಕ ಅನ್ನೋದು ಮುಂದುಗಡೆ ಹೋಗುತ್ತೆ. ಮೀಸೆಯ ತೀಡುತ್ತ ಹಾದಿಯ ಹುಡುಕುತ್ತ, ಮೀಸೆಯನ್ನು ತೀಡುತ್ತಾ ಹೇಗೆ ಹೋಗಬೇಕು ಅಂತ ರಸ್ತೆಯನ್ನು ತೋರಿಸುತ್ತಾ ಹೊರಟಿತು ನಾಯಕ ಮುಂದುಗಡೆ. ಅದನನ್ನು ಅನುಸರಿಸುತ್ತಾ, ನೋಡಿ, ಇಲ್ಲಿ ಎರಡನ್ನೂ ಸಂಧಿಯಾಗಿ ಮಾಡಿ ನಾನು ಓದೋಕ್ಕೆ ಆಗ್ತಾಯಿಲ್ಲ. ಅದನನ್ನು ಅನುಸರಿಸುತ್ತಾ ಅಂದರೆ ಎಲ್ಲದನ್ನು ಅದನ್ನು ಫಾಲೋ ಮಾಡಿಕೊಂಡು ಇರುವೆಗಳೆಲ್ಲ ನಡೆದವು ಅದರ ಹಿಂದುಗಡೆ. ತಮ್ಮ ನಾಯಕನ ಹಿಂದುಗಡೆ ಎಲ್ಲ ಇರುವೆಗಳು ಹೊರಡೋದಕ್ಕೆ ಶುರು ಮಾಡಿದವು. ಹಿಂಗಡೆ ಬಾಗಿಲ ಸಂದಿಯಲಿಂದ ಅಂಗಡಿಯೊಳಗಡೆ ಸೇರಿದವು. ಹಿಂದುಗಡೆ ಇರುವಂಥ ಬಾಗಿಲ ಸಂದಿಯಿಂದ ಅಂಗಡಿಯೊಳಗಡೆ ಸೇರಿದವು. ಅಕ್ಕಿಯ ಚೀಲದ ರಂಧ್ರದ ಮೂಲಕ ನುಸುಳುತ್ತ ಒಳಗಡೆ ತೂರಿದವು. ಅಕ್ಕಿಯ ಚೀಲ ನೀವು ನೋಡ್ದಂಗೆ ಮೊದಲೆಲ್ಲ ಏನು ಗೋಣಿ ಚೀಲ ಬರ್ತಿತ್ತು, ಅದರೊಳಗಡೆ ಎಂಥ ಇರುವೆ ಆದರೂ ನುಸುಳ್ಬೋದಾಗಿತ್ತು. ಅಂಥ ಚೀಲದ ರಂಧ್ರದಿಂದ ಇರುವೆಗಳು ಒಳಗಡೆ ಹೋದವು, ಚೀಲದ ಒಳಗಡೆ ನುಸುಳಿದವು. ಒಂದೊಂದು ಅಕ್ಕಿಯ ಕಾಳನ್ನು ಹಿಡಿದು ನಡೆದವು ತಮ್ಮಯ್ಯ ಮನೆಯ ಕಡೆ. ದುಂಡನೆ ಪುಟಾಣಿ ಕಲ್ಲೊಂದುರುಳಿ ಬಾಗಿಲ ಬಿಲಕ್ಕೊಡ್ಡಿತ್ತು ತಡೆ. ಒಂದು ಪುಟಾಣಿ ಕಲ್ಲು ಉರುಳಿಬಿಟ್ಟು ಬಾಗಿಲ ಸಂದಿಗೆ ಅಡೆತಡೆಯಾಯಿತು. ಆವಾಗ ಹೋಗೋದಕ್ಕೆ ಆಗೋದಿಲ್ಲ, ಜಾಗ ಇಲ್ಲ ಅವಕ್ಕೆ. ನಾಯಕ ಕಲ್ಲನ್ನು ನೂಕಿರಿ ಎನ್ನಲು ಎಲ್ಲ ಇರುವೆಗಳೊಪ್ಪಿದುವು. ಒಂದೊಂದಿರುವೆಯು ಬಂದು ಪ್ರಯತ್ನಿಸಿ ಎಲ್ಲವೂ ಸೋಲನ್ನಪ್ಪಿದವು. ಎಲ್ಲವೂ ಒಂದೊಂದೇ ಬಂದು ಪ್ರಯತ್ನಿಸಿ ಆಗದೆ ಸೋಲನ್ನಪ್ಪಿದವು. ಇರುವೆಗಳ ಈ ಪರಿಯ ಸಾಹಸ ಕಂಡು ನಾಯಕ ನುಡಿಯಿತು ಸಿಟ್ಟಾಗಿ, ಮೂರ್ಖರೇ, ಅಕ್ಕಿಯ ಪಕ್ಕಕ್ಕೆ ಇಟ್ಟು ಒಮ್ಮೆಗೆ ನೂಕಿರಿ ಒಟ್ಟಾಗಿ. ಅಯ್ಯೋ ಮೂರ್ಖರೇ, ಅಕ್ಕಿಯನ್ನೆಲ್ಲ ಪಕ್ಕಕ್ಕಿಟ್ಟು ಎಲ್ಲರೂ ಸೇರಿ ಒಟ್ಟಾಗಿ ನೂಕಿರಿ ಆ ಕಲ್ಲನ್ನು. ಎಲ್ಲ ಇರುವೆಗಳು ಒಟ್ಟಿಗೆ ಸೇರಿ ಕಲ್ಲನ್ನು ಪಕ್ಕಕ್ಕೆ ನೂಕಿದವು. ನಂತರ ಅಕ್ಕಿಯ ಕಾಳನ್ನು ಹೊತ್ತು ಸರತಿಯಲೊಳಗಡೆ ಸಾಗಿದವು. ಎಲ್ಲವೂ ಸೇರಿ ಕಲ್ಲನ್ನು ಪಕ್ಕಕ್ಕೆ ನೂಕಿ ಒಂದರ ಹಿಂದೆಯಂತೆ ಒಂದು ಅಕ್ಕಿಯನ್ನು ಎತ್ತಿಕೊಂಡು ಸಾಗಿದವು. ಸರತಿಯಲೊಳಗಡೆ ಸಾಗಿದುವು. ಒಬ್ಬರೊಬ್ಬರೇ ದುಡಿಯಲು ಹೊರಟರೆ
ಒಬ್ಬರೊಬ್ಬರೇ ದುಡಿಯಲು ಹೊರಟರೆ ವ್ಯರ್ಥವಾಗುವುದು ನಮ್ಮ ಬಲ, ವ್ಯರ್ಥವಾಗುವುದು ನಮ್ಮ ಬಲ. ಒಗ್ಗಟ್ಟಾಗಿಯೇ ದುಡಿದರೆ ದೊರೆಯುವುದು ಖಂಡಿತವಾಗಿಯೂ ಒಳ್ಳೆ ಫಲ. ಒಗ್ಗಟ್ಟಾಗಿಯೇ ದುಡಿದರೆ ದೊರೆಯುವುದು ಖಂಡಿತವಾಗಿಯೂ ಒಳ್ಳೆ ಫಲ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅವೆಲ್ಲರೂ ಈ ಕವಿಗಳಿಗೆ ವಂದಿಸೋಣ. ಇವರಿಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ಬೇಕು, ವಂದನೆಗಳನ್ನು ತಿಳಿಸ್ಬೇಕು. ಯಾಕೆ ಅಂತಂದರೆ ಈ ಕವಿಗಳಿಲ್ಲದಿದ್ದರೆ ನಾವು ಈ ರೀತಿಯಾಗಿ ಕೇಳುವಂತಹ ಪದ್ಯಗಳೇ ಇರುವುದಿಲ್ಲ, ನಮಗೆ ಒಂದು ಸಂತೋಷ ಕೂಡ ಆಗುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.